ಮಾಡೋದು ಲೇಟ್ ಆದ್ರೆ ಮತ್ತೆ ನಾನೆಲ್ಲೋ ಕಾಣಿಸಿಲ್ಲ ಬನ್ನಿ. ಹೋರಾಟ ವ್ಯವಸ್ಥಿತವಾಗಿರ್ಬೇಕು. ಮಹಿಳೆಯರು ಸ್ವಲ್ಪ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ನಮ್ಮ ಎಲ್ಲ ಸಂಘಟನೆಗಳ ಮುಖಂಡರು ಭೂಸ್ವಾಧೀನ ಹೋರಾಟದ ವಿರುದ್ಧವಾಗಿ ಭಾಗವಹಿಸಿ ರಸ್ತೆಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ರೈತ ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಮಸ್ಕಾರ ಸರ್. ಆ ಎಲ್ಲರೂ ರೈತ ಮಹಿಳೆಯರಿಗೆ ನಮ್ಮ ಸಮಿತಿಯನ್ನು ಮುಗಿಸಿದ ಧನ್ಯವಾದಗಳನ್ನು ತಿಳಿಸುತ್ತಾ ದಯವಿಟ್ಟು ಎಲ್ಲರೂ ಯಾರ್ಯಾರು ಇಟ್ಕೊಂಡ್ರೆ ಎಲ್ಲ ಕುತ್ಕೊಂಡಿರೋ ಎಲ್ಲ ಕುತ್ಕೊಂಡ್ರೆ ಎಲ್ಲ ನಿಂತ್ಕೊಂಡ್ರೆ ದಯವಿಟ್ಟು ಎಲ್ಲೂ ಕುತ್ಕೊಂಡ್ರೆ ಮಾತ್ರ ಹೋರಾಟ ಯಶಸ್ವಿ ಆಗ್ತದೆ. ಎಲ್ಲರೂ ಯಾವ ಫ್ರಂಟ್ ಕ್ಯಾಮ್ರಾ ಇದೆ ನೋಡಿ. ಡಿಲೀಟ್ ಮಾಡಿ. ನಮ್ಮ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ನಮ್ಮ ಜೊತೆ ಹೋರಾಟಕ್ಕೆ ಬೆಂಬಲ ಬಂದಿರತಕ್ಕಂಥ ನಮ್ಮ KRS ಪಕ್ಷದ ನಮ್ಮ ರವಿಕೃಷ್ಣಾರೆಡ್ಡಿ ಅವರು ಬಂದು ರವಿಕೃಷ್ಣಾರೆಡ್ಡಿ ಅನೇಕ ಸಂಘಟನೆಗಳ ಮುಖ್ಯಸ್ಥರು ಮುಖಂಡರು KRS ಪಕ್ಷದ ನಮ್ಮ ರವಿಕೃಷ್ಣಾರೆಡ್ಡಿ ಸರ್ ಅವರು ಈ ಹೋರಾಟವನ್ನು ಉದ್ದೇಶಿಸಿ ಎಲ್ರಿಗೂ ಕೇಳಿಸುತ್ತಾ ಅಂತ ಎಲ್ಲ ರೈತರು ಕುತ್ಕೊಬೇಕಂತ ದಯವಿಟ್ಟು ಎಲ್ಲ ಮೀಡಿಯಾದವ್ರನ್ನ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರೂ ಎಲ್ಲೆಲ್ಲಿದ್ದಾರಲ್ಲ ಕುತ್ಕೊಂಡ್ಬಿಡಿ ದಯವಿಟ್ಟು. ಎಲ್ಲ ನಮ್ಮ ರೈತರು ರಸ್ತೆಯಲ್ಲ ಕುತ್ಕೊಂಡ್ಬಿಡಿ ದಯವಿಟ್ಟು. ಎಲ್ಲೆಲ್ಲಿದ್ದೀರ ಎಲ್ಲ ಕುತ್ಕೊಂಡ್ಬಿಡಿ. ಅನೇಕ ರೈತ ಮಹಿಳೆಯರು ನಮ್ಮ ಜೊತೆ ಈ ಕಾರ್ಯಕ್ರಮವನ್ನು ಬೆಂಬಲ ಸೂಚಿಸಿ ಬಂದಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ರೈತರನ್ನು ಉದ್ದೇಶಿಸಿ ನಮ್ಮ ಸರ್ಕಾರದ ವಿರುದ್ಧವಾಗಿ KITB ವಿರುದ್ಧವಾಗಿ ನಮ್ಮ ಬೆಂಬಲ ಸೂಚಿಸಿ ಬಂದಿರತಕ್ಕಂಥ ರವಿಕೃಷ್ಣಾರೆಡ್ಡಿ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಲೋ ಭಾರತ್ ಮಾತಾ ಕಿ ಜೈ, ಬಲೋ ಭಾರತ್ ಮಾತಾ ಕಿ ಜೈ. ಸರ್ ಸ್ವಲ್ಪ ಹಿಂದೆ ಬನ್ನಿ, ಹಿಂದೆ ಬನ್ನಿ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್ ಅಂತ ಅಲ್ಲೇ ಎಲ್ಲ ಕೂತ್ಕೊಂಡ್ಬಿಡಿ. ಇಲ್ಲ ನಮಗೆ ಇಲ್ಲಿ ಮೀಡಿಯಾದಲ್ಲಿ ಮಾತಾಡೋಂಗಿದ್ರೆ ಪರವಾಗಿಲ್ಲ, ಜನಕ್ಕೂ ಮಾತಾಡ್ಬೇಕಲ್ವಾ. ಹಾಗಾಗಿ ತಾಯಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಪ್ರತಿಭಟನೆ ಮಾಡೋದಿಕ್ಕೆ ಸರ್ಕಾರ ರೈತರಿಗೆ ಬಿಟ್ಕೊಡ್ಬೇಕು, ಮೂಲ ನಿವಾಸಿಗಳಿಗೆ ಬಿಟ್ಕೊಡ್ಬೇಕು. ಅಭಿವೃದ್ಧಿ ಮಾಡೋದಿಕ್ಕೆ ಬೇರೆ ಬೇರೆ ಕಡೆ ಇನ್ನೂ ಸಾಕಷ್ಟು ಲಕ್ಷಾಂತರ ಎಕರೆ ಜಮೀನಿದೆ. ಹಾಗಾಗಿ ಆನೇಕಲ್ ತಾಲೂಕಿನಲ್ಲಿ ಆಗ್ತಿರುವಂತಹ ಕೃಷಿ ಭೂಮಿಯ ಭೂಸ್ವಾಧೀನವನ್ನ ಕೈ ಬಿಡಬೇಕು ಅಂತ ಹೇಳಿ ನೀವು ಇವತ್ತೆಲ್ಲ ಹೋರಾಟಕ್ಕೆ ಬಂದಿದ್ದೀರಲ್ಲಪ್ಪ. ಹೌದು. ನನಗೇನೋ ಇದು ಅರ್ಥ ಆಗ್ತಾ ಇಲ್ಲ. ಆನೇಕಲ್ ತಾಲೂಕಲ್ಲಿ ಕೃಷಿ ಭೂಮಿ ಎಲ್ಲಿದೆ, ಎಲ್ಲಿ ಬಿಟ್ಟಿದ್ದಾರೆ? ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಚಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಆ ಕಡೆ ಅತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ,
ಅದ್ರ ಜೊತೆಗೆ KHP ಅಂತ ಹೇಳಿ ಬೊಮ್ಮಸಂದ್ರದಿಂದ ಹಿಡಿದು ಆನೇಕಲ್ ತನಕ ಅಲ್ಲಿ ಕಾಡಿನ ತನಕ ಇಲ್ಲಿ ಜಿಗಳಾಯಿಂದ ಹಿಡ್ಕೊಂಡು ಈ ಭಾಗದಲ್ಲಿ ಎಲ್ಲಿ ಉಳ್ಕೊಂಡಿದೆ ಕೃಷಿ ಭೂಮಿ. ನೀವ್ ಯಾರು ಇವತ್ತು ಆನೆ ಎಲ್ಲ ಕೂತ್ಕೊಳ್ಳಿ, ಸ್ವಲ್ಪ ದಯವಿಟ್ಟು ಕೂತ್ಕೊಳ್ಳೋಣ. ಆನೇಕಲ್ ತಾಲೂಕಿನ ವಿರುದ್ಧ, ಆನೇಕಲ್ ತಾಲೂಕಿನ ಮೂಲ ನಿವಾಸಿಗಳ ವಿರುದ್ಧ ಕರ್ನಾಟಕದ ಕಡು ಭ್ರಷ್ಟ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಾಡ್ತಾ ಇರುವಂತಹ ಪಕ್ಷಪಾತ, ದೌರ್ಜನ್ಯ, ಅನ್ಯಾಯ ಇವತ್ತಿನಿಂದ ಆರಂಭವಾಗಿದ್ದಲ್ಲ ಅನ್ನಿಸ್ತಿದೆ. ಇಡೀ ಆನೇಕಲ್ ತಾಲೂಕಿನಲ್ಲೇ ಮೊಟ್ಟ ಮೊದಲಿಗೆ ಭೂಮಿ ಕಳ್ಕೊಂಡಂತ ಊರಿನಿಂದ ಬಂದವ್ ನಾನು. ಯಾವೂರಪ್ಪ ನಮ್ದು? ಇಡೀ ಆನೇಕಲ್ ತಾಲೂಕಿನಲ್ಲೇ ಮೊಟ್ಟ ಮೊದಲ ಕೈಗಾರಿಕಾ ಪ್ರದೇಶ ಯಾವುದು? ಬೊಮ್ಮಸಂದ್ರ. ಸುಮಾರು 80 ಇಸ್ವಿನಲ್ಲಿ 78, 79ರಲ್ಲಿ ಶುರುವಾಗಿರ್ಬೇಕದು. ಸುಮಾರು 45 ವರ್ಷಗಳ ಹಿಂದೆ ಶುರುವಾದಂತಹ ಈ ಅಕ್ರಮ, ಅನ್ಯಾಯದ, ಬಲಾತ್ಕಾರದ, ಒಕ್ಕಲೆಬ್ಬಿಸುವಿಕೆಯ ಭೂಸ್ವಾಧೀನ ಇಲ್ಲಿವರೆಗೂ ಆನೇಕಲ್ ತಾಲೂಕಲ್ಲಿ ನಿಂತಿಲ್ಲ. ಇವತ್ತು ನಾವು ಯಾವುದೇ ಊರಲ್ಲಿ ನೋಡ್ಲಿ ನಮ್ಮ ಆನೇಕಲ್ ತಾಲೂಕಲ್ಲಿ ಸ್ಥಳೀಯರು, ಮೂಲ ನಿವಾಸಿಗಳು ಅಂತ ಯಾರಿದ್ರು, ಅವರು ಯಾವುದೇ ಜಾತಿ ಸಮುದಾಯ ಸೇರಿರಲಿ, ಇವತ್ತು ಅವರು ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು, ಇವತ್ತು ನಿಮ್ಮದೇ ನೀವೇ ಹುಟ್ಟಿ ಬೆಳೆದಂತಹ ಊರಿನಲ್ಲಿ ಇವತ್ತು ನಿಮ್ಮ ಸಂಸ್ಕೃತಿ ಇದೆಯಾ? ಇಲ್ಲ. ನಿಮ್ಮ ಭಾಷಾ ವೈವಿಧ್ಯತೆ ಇದೆಯಾ? ಇಲ್ಲ. ನಿಮ್ಮ ಆಹಾರ ಪದ್ಧತಿ ಇದೆಯಾ? ಇಲ್ಲ. ಯಾವುದೂ ಇಲ್ಲ. ಮನುಷ್ಯ ತನ್ನ ಹಿಂದಿನ ತಲೆಮಾರುಗಳಲ್ಲಿರುವಂತಹ ಒಂದಷ್ಟು ಒಳ್ಳೆಯದನ್ನ ತನ್ನ ಮುಂದಿನ ತಲೆಮಾರುಗಳಿಗೂ ದಾಟಿಸ್ತಾನೆ. ಅದಕ್ಕಾಗಿ ಬಡದಾಡ್ತಾನೆ. ಅದಕ್ಕಾಗಿ ಒಂದು ಸಂಸ್ಕೃತಿ, ಕಲೆ ಅಂತ ಕಟ್ಕೊಳ್ತಾನೆ, ಉಳುಮೆ ಮಾಡ್ತಾನೆ, ಜೀವನ ಕಟ್ಕೊಳ್ತಾನೆ. ಅದು ಯಾವತ್ತಾದ್ರೂ ಇವತ್ತು ಆನೇಕಲ್ ತಾಲೂಕಲ್ಲಿ ಮೂಲ ನಿವಾಸಿಗಳಿಗಿದೆಯಾ? ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಕೃಷಿ ಭೂಮಿ ಇವತ್ತು ಎಲ್ಲೂ ಇಲ್ಲ. ತರಕಾರಿ ಇರಲಿ, ಸೊಪ್ಪು ಇರಲಿ, ದವಸ ಧಾನ್ಯ ಇರಲಿ, ಇಡೀ ಬೆಂಗಳೂರು ಇವತ್ತು ನೂರಾರು ಕಿಲೋಮೀಟರ್ ದೂರದ ಜನರ ಮೇಲೆ ಅವಲಂಬಿತವಾಗಿದೆ. ಇದು ಅಂತಿಂತ ಅಭಿವೃದ್ಧಿ ಅಲ್ಲ, ಇದು ಭಸ್ಮಾಸುರ ಅಭಿವೃದ್ಧಿ. ಇದೇ ತರಕ್ಕೆ ಹೋದ್ರೆ ಮುಂದೆ ಯಾವತ್ತಾದ್ರೂ ಒಂದು ಸಲ ಬರಗಾಲ, ಭೀಕರ ಬರಗಾಲ. ಕೃಷ್ಣದೇವರಾಯ ಗೊತ್ತಲ್ವಾ? ಹೌದು. ಕೃಷ್ಣದೇವರಾಯ, ಅವನ ಹೆಸರು ಕೃಷ್ಣರಾಯ ಅಂತ. ಆಮೇಲೆ ಕೃಷ್ಣ ದೇವರಾಯ ಅಂತ ಇಡ್ತಾರೆ, ಆಮೇಲೆ ಶ್ರೀಕೃಷ್ಣ ದೇವರಾಯ ಅಂತಾರೆ. ಆ ತರಹದಲ್ಲಿ ಅವನು ಅಭಿವೃದ್ಧಿ ಮಾಡಿದ ಮತ್ತೆ ಬೆಳೆದ ತನ್ನ ಬದುಕಿನ ಕಾಲದಲ್ಲೇ. ಅವನ ಕಾಲದಲ್ಲಿಯೇ ಭೀಕರ ಬರಗಾಲ ಬಂದಿತ್ತು. 1964-65 ಇಸ್ವಿನಲ್ಲಿ ಈ ದೇಶಕ್ಕೆ ಬರಗಾಲ ಬಂದಾಗ ಕೇವಲ 10%, 90% ನಾವೇ ಬೆಳ್ಕೊಳ್ತಾ ಇದ್ವಿ. ಆವತ್ತು ಸುಮಾರು 50 ಕೋಟಿ ಜನಸಂಖ್ಯೆ ಇತ್ತು. ಆದ್ರೆ ಆವತ್ತು ಕೇವಲ 10% ಬೇರೆ ದೇಶದಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ವಿ ಆಹಾರ ಧಾನ್ಯಗಳನ್ನ. ಆವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 65 ಇಸ್ವಿನಲ್ಲಿ ಅಮೆರಿಕದವರು, ನೀವು ಪಾಕಿಸ್ತಾನದವರು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ರು, ನೀವು ಅವ್ರ ಮೇಲೆ ಯುದ್ಧ ಮಾಡಬಾರ್ದು, ಇಲ್ಲ ಅಂದ್ರೆ ನಾವು ನಿಮ್ಗೇನ್ ಗೋಧಿ ಕಳಿಸ್ತಾ ಇದೀವಿ, ಅದು ಗೋಧಿನ ನಾವು ರಫ್ತು ಮಾಡ್ತಾ ಇದೀವಿ, ಅದನ್ನ ನಿಲ್ಲಿಸ್ತೀವಿ, ರದ್ದು ಮಾಡ್ತೀವಿ ಅಂದ್ರು. ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ವಿಚಾರ ಹೇಳಿದ್ರು, ಏನಂತ? ಜೈ ಜವಾನ್ ಜೈ ಕಿಸಾನ್. ಜೈ ಕಿಸಾನ್. ನನ್ನ ದೇಶದ ರೈತರು ಒಂದು ಬೆಳೆ ಬೆಳೆಯೋ ಜಾಗದಲ್ಲಿ 2 ಬೆಳೆ ಬೆಳೀತಾರೆ, 2 ಬೆಳೆಯೋ ಜಾಗದಲ್ಲಿ 4 ಬೆಳೀತಾರೆ. ಹಾಗಾಗಿ ನಾನು ಅವ್ರ ಮೇಲೆ ವಿಶ್ವಾಸ ಇಡ್ತೀನಿ. ನಾವು ಯಾವುದೇ ಅಮೆರಿಕದ, ಪಾಕಿಸ್ತಾನದ ಇನ್ನೊಂದು ತಂತ್ರ, ಕುತಂತ್ರ, ಯುದ್ಧಕ್ಕೆ ಬೆದರೋದಿಲ್ಲ ಅಂತ ಹೇಳಿ ಅವತ್ತು ಕೃಷಿಯಲ್ಲಿ ಕ್ರಾಂತಿ ಮಾಡೋದಿಕ್ಕೆ ರೈತರಿಗೆ ಪ್ರೇರೇಪಣೆ ಕೊಟ್ರು. ಅಂತಹ ಭೀಕರ ಬರಗಾಲ. ಆದ್ರೆ ಬರಗಾಲ ಯಾವಾಗ ಬೇಕಾದ್ರೂ ಬರಬಹುದು. ಎಲ್ಲ ವಿದ್ಯಾವಂತರಿದ್ರೆ ಕೇವಲ ಡಸ್ಟ್ ಬೋಲ್, DUST ಡಸ್ಟ್ ಬೋಲ್ ಅಂತ ಹಾಕಿ ನೋಡಿ. ಅಮೆರಿಕದಲ್ಲಿ ಮಿಡ್ ವೆಸ್ಟ್ ಅನ್ನುವಂತ ರಾಜ್ಯಗಳಲ್ಲಿ, ನಮ್ಮ ಕರ್ನಾಟಕದ 5-6ರಷ್ಟು ದೊಡ್ಡದಾದ ರಾಜ್ಯಗಳಲ್ಲಿ ಒಂದು ಏನು ಧೂಳಿನ ಬಟ್ಟಲು ಅಂತಾರೆ, ಅದನ್ನ ಧೂಳಿನ ಬಟ್ಟಲು ಅಂತ, ಧೂಳಿನ ಬಿರುಗಾಳಿ ಬಂದು ಲಕ್ಷಾಂತರ ಎಕರೆ ಜಮೀನುಗಳು ಕೃಷಿ ಮಾಡೋದಿಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಧೂಳೆದ್ದು ಬಿಡುತ್ತು. ಅಂತಹ ಪರಿಸ್ಥಿತಿ ಇವತ್ತೇನಾದ್ರೂ ರಾಜ್ಯದಲ್ಲಿ ಬಂದ್ರೆ, ನಮಗ್ ಬಂದ್ರೆ ನಾವು ಬೆಳೆದು ತಿನ್ನೋದಕ್ಕಾಗುತ್ತಾ? ನಾವು ಬೆಳೆಯುವಂತ ಆಹಾರ ನಮ್ಮ ಜನಕ್ಕೆ ಸಾಕಾಗುತ್ತಾ? ಸಾಕಾಗಲ್ಲ. ಇದು ಸಂಪೂರ್ಣವಾಗಿ ಜನರನ್ನ ಸ್ವಾವಲಂಬಿಗಳನ್ನಾಗಿ ಮಾಡದೆ, ಸಂಪೂರ್ಣವಾಗಿ ಅವರನ್ನ ಪರಾವಲಂಬಿಗಳನ್ನಾಗಿ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳನ್ನ ಬೀದಿ ಪಾಲು ಮಾಡಿ ಜನ ಹಸಿವಿನಿಂದ ಸಾಯುವ ಹಾಗೆ ಮಾಡ್ತಾ ಇರುವಂತಹ ಅಭಿವೃದ್ಧಿ ಇದು. ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಆನೇಕಲ್ ತಾಲೂಕಿನಲ್ಲಿ ಸರ್ಕಾರ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರುವಂತ ರಾಜ್ಯ ಏನು ದೇಶದ ಬಹುತೇಕ ಬಂದಿದ್ದೀನಿ. ಈ ಕಡೆ ಒಂದು 25 ರಾಜ್ಯಗಳಲ್ಲಿ
ಆದರೆ ನಮ್ಮ ಆನೇಕಲ್ ತಾಲೂಕಿನಲ್ಲಿರುವಷ್ಟು ಭಾಷಾ ವೈವಿಧ್ಯತೆ, ಸಾಮರಸ್ಯತೆ, ಅದರ ಜೊತೆಗೆ ಇಲ್ಲಿರುವಂತಹ ಸಂಪತ್ತು, ಕೃಷಿ ಸಂಪತ್ತು, ಸಂಪದ್ಭರಿತ ಭೂಮಿ ಬೇರೆ ಎಲ್ಲೂ ನಾನು ನೋಡಿಲ್ಲ. ನಮ್ಮಲ್ಲೇನು ದೊಡ್ಡ ಜಲಾಶಯಗಳಿಲ್ಲದೆ ಇರಬಹುದು, ಒಂದು ಸಣ್ಣದೊಂದು ನದಿ ಪಕ್ಕದಲ್ಲಿ ದಕ್ಷಿಣ ಅರ್ಕಾವತಿ ಅಂತ, ಇಲ್ಲಿ ಏಟಿ ಅದು ಇದು ಅಂತಾರೆ, ದಕ್ಷಿಣ ಅರ್ಕಾವತಿ ಈ ಕಡೆ ಹರಿಬಹುದು. ಆದರೆ ಮಳೆ ಎಲ್ಲಿ? ಸುಮ್ಮನೆ ನಾವು 5 ವರ್ಷ ಉಳುಮೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ನೆಲಗಳೆಲ್ಲ ಕಾಡಾಗ್ಬಿಡುತ್ತೆ ಇಲ್ಲೇನ್ರಪ್ಪ. ಹೌದು. 5 ವರ್ಷ ನಾವು ಬೀಳ್ಬಿಟ್ರೆ ಆ ಹೊಲದಲ್ಲಿ ಕಾಡು ಬೆಳೆದಿರುತ್ತೆ ಇಲ್ವಾ? ಅಂತಹ ಒಳ್ಳೆ ನೀರು, ಒಳ್ಳೆ ವಾತಾವರಣ, ಒಳ್ಳೆ ಕೃಷಿ ಮಾಡೋದಕ್ಕೆ ಬೇಕಾದಂತ ಸಂಪದ್ಭರಿತ ನೆಲ ಇವತ್ತೇನಾಗಿದೆ? ಕಾಂಕ್ರೀಟ್ ಆಗಿದೆ. ನಾವು ತಿನ್ನೋದು ಹೇಗೆ? ಮತ್ತೆ ಎಲ್ಲೆಲ್ಲೋ ಏನೇನೋ ಹಾಕಿದ್ದನ್ನ ಅಲ್ಲೆಲ್ಲಿಂದನೋ ತರ್ತೀವಿ. ಇವತ್ತು ನಾವು ಕುಡಿಯುವ ಹಾಲು ರಾಸಾಯನಿಕ ಯುಕ್ತ. 8 ವರ್ಷ 9 ವರ್ಷಕ್ಕೆಲ್ಲ ಹೆಣ್ಮಕ್ಳು ಇವತ್ತು ಮೈನರಿತಿದ್ದಾರೆ ಇಲ್ಲೇನ್ರಪ್ಪ. ಹಾರ್ಮೋನ್ಗಳು ಹಾಕಿ ಹಸು ಹಾಲ್ಗೆ ಅದು ಏನೇನೋ ತಿನ್ನಬಾರದನ್ನ ತಿನ್ನಿಸಿ ಹಸುಗಳಿಗೆ ಕರಿಯೋ ಹಾಲನ್ನು ಕುಡಿತಿದೀವಿ. ನಾವು ಮನೆ ಹಾಲು ಕುಡಿತಾ ಇಲ್ಲ, ಒಳ್ಳೆ ಆಹಾರ ತಿಂತಾ ಇಲ್ಲ. ಕ್ಯಾನ್ಸರ್, ಅಷ್ಟಿಷ್ಟ ಕ್ಯಾನ್ಸರ್ ಇವತ್ತು ಯಾರ ಮನೆಯಲ್ಲಿ ನೋಡಿದ್ರು ಒಂದು 4-5 ಕುಟುಂಬಗಳಲ್ಲಿ ಒಂದು ಕುಟುಂಬಕ್ಕಾದ್ರೂ ಕ್ಯಾನ್ಸರ್ ಬರ್ತಾ ಇದೆ. ಈ ತರಕ್ಕೆಲ್ಲ ಕಾರಣ ಕೆಟ್ಟಿರುವಂತಹ ಹವಾಮಾನ. ಅದಕ್ಕೆ ಮುಖ್ಯ ಕಾರಣ ಇವತ್ತು ಈ ಕಾಂಕ್ರೀಟ್ ಹೆಸರಿನಲ್ಲಿ ಮಾಡ್ತಾ ಇರುವಂತಹ ಅಭಿವೃದ್ಧಿ. ಇವತ್ತು ಆನೇಕಲ್ ತಾಲೂಕಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಇಲ್ವೋ? ಇಲ್ಲಿದ್ದ ಬಡವರು, ಕೃಷಿ ರಹಿತ ಏನಂತಾರೆ ಭೂರಹಿತ ಕೃಷಿ ಕಾರ್ಮಿಕರು ಇವತ್ತು ಗೌರವ ಘನತೆಯಿಂದ ಬದುಕೋದಿಕ್ ಬೇಕಾದಂತಹ ಉದ್ಯೋಗಗಳು ಸಿಗ್ತಾ ಇದೆ ಇಲ್ವೋ? ಇವತ್ತು ಆನೇಕಲ್ ತಾಲೂಕಿನಲ್ಲಿ ನಮ್ಮ ದೇಶದ ಇಂತಹ ಜಿಲ್ಲೆಯಿಂದ ಬಂದಿರೋರಿಲ್ಲ ಅನ್ನುವಾಗಿಲ್ಲ. ಯಾವುದೋ ರಾಜ್ಯ, ಮಣಿಪುರ, ನಾಗಾಲ್ಯಾಂಡ್ ಅಂತಲ್ಲ, ನಾಗಾಲ್ಯಾಂಡ್ನ ಯಾವುದೋ ಒಂದು ಮೂಲೆ ಒಂದು ಜಿಲ್ಲೆ, ಜಮ್ಮು ಕಾಶ್ಮೀರದ ಸಹ ತಗೊಂಡ್ರು. ಕಾಶ್ಮೀರದ ಯಾವುದೋ ಒಂದು ಮೂಲೆಯ ಜಿಲ್ಲೆಯಿಂದ ಬಂದಿರೋರು ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಬದುಕು ಕಟ್ಕೊಂಡಿದ್ದಾರೆ. ಹೌದಿಲ್ವೇನ್ರಪ್ಪ? ಹೌದು. ಇವತ್ತು ಇಷ್ಟೆಲ್ಲಾ ಜನರಿಗೆ, ದೇಶಾದ್ಯಂತ ಇರುವಂತಹ ಜನರಿಗೆ, ನಾವು ನಮ್ಮ ಪೂರ್ವಿಕರು ಉಳುಮೆ ಮಾಡಿ ಸಂಪಾದನೆ ಮಾಡಿ ಏನೋ ಕಷ್ಟಪಟ್ಟು ಕಟ್ಕೊಂಡಿದ್ದಂತ ಒಂದು ಸಂಸ್ಕೃತಿಯನ್ನ, ಒಂದು ಬದುಕನ್ನ ತ್ಯಾಗ ಮಾಡಿ ಇಷ್ಟೆಲ್ಲ ನಾವು ತ್ಯಾಗರಾಜರಾಗಿದ್ದೀವಿ ಇಲ್ವೇನ್ರಪ್ಪ? ಇನ್ನೂ ತ್ಯಾಗ ಮಾಡ್ಬೇಕಾ? ಇನ್ನೇನಿದೆ ಕೊಡೋದಿಕ್ಕೆ? ಮಾನ ಮರ್ಯಾದೆ ಒಂದು ಬಿಟ್ರೆ ಇನ್ನೇನು ಉಳ್ದಂಗಿಲ್ಲ. ಇದೆಯಾ? ಈಗ ನೀವು ಮಾನ ಮರ್ಯಾದೆ ಬಿಡ್ತೀವಿ ಅಂದ್ರೆ ಈಗ ವಿರೋಧೆಲ್ಲ ಕಿತ್ಕೊಳ್ತಾರೆ. ಬೇರೆ ಈಗ ಒಂದು ವಿಚಾರ, ಏನಪ್ಪ ಹೆಸರು? ಮಧು. ಯಾವುದು? ಅಂದೇನಹಳ್ಳಿ ಮಧು ಒಂದು ವಿಚಾರ ಹೇಳಿದ್ರು. ಭೂಮಿ, ಅದೇ ಗೋಮಾಳದಲ್ಲಿ ಹಸುಗಳನ್ನ ಹೊಡ್ಕೊಂಡು ಹೋಗಿ ಪಾಲನೆ ಮಾಡ್ತಾ ಇದ್ರು. ಅದು ಯಾರ ಭೂಮಿ? ಆ ಹಳ್ಳಿಯ ಜನರ ಭೂಮಿ. ಯಾರ ಭೂಮಿ? ಆ ಹಳ್ಳಿಯ ಜನರು ಕಾಪಾಡಿಕೊಂಡಿದ್ದಂತ ಭೂಮಿ. ಅದೇ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಪಶುಪಾಲನೆ ಕಡಿಮೆ ಆಗಿ ಗೋಮಾಳಗಳ ತೀರಾ ಅಗತ್ಯ ಇಲ್ಲ ಅಂದಾಗ ಏನ್ ಮಾಡಿದ್ರು? ಊರಲ್ಲಿದ್ದಂತ ನಿರ್ಗತಿಕರಿಗೆ, ಬಡವರಿಗೆ, ಭೂರಹಿತ ಕೃಷಿ ಕಾರ್ಮಿಕರಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ, ಯಾರಿಗೆ ಮನೆ ವಸತಿ ಇಲ್ವೋ ಅಂತವರಿಗೆ ಗೋಮಾಳದಲ್ಲಿ ಆಶ್ರಯ ಯೋಜನೆಯಲ್ಲಿ, ಇಂದಿರಾ ಗಾಂಧಿ ಆವಾಸ ಯೋಜನೆಯಲ್ಲಿ ಮನೆ ಕಟ್ಕೊಟ್ರು, ಮನೆಗೆ ಜಾಗ ಕೊಟ್ರು. ಹೌದಿಲ್ವಾ? ಯಾವ ಊರವ್ರು ಕೊಟ್ರು? ಅದೇ ಹಳ್ಳಿಯವ್ರಿಗೆ. ಪಕ್ಕದೂರವ್ರು ಕೊಟ್ರಾ? ಬೇರೆಯವ್ರವ್ರು ಕೊಟ್ರಾ? ಯಾರ ಭೂಮಿ ಆಗಿದ್ದಕ್ಕೆ ಕೊಟ್ಟರು? ಆ ಹಳ್ಳಿಯ ಜನರ ಭೂಮಿ ಆಗಿದ್ದಕ್ಕೆ ಹಳ್ಳಿ ಜನರಿಗೆ ಅದನ್ನ ಕೊಟ್ರು. ಇವತ್ತು ಈ ಭ್ರಷ್ಟ ಸರ್ಕಾರಗಳು ಹಳ್ಳಿಯ ಭೂಮಾಲೀಕರ ಜಮೀನಿನ ಜೊತೆಗೆ ಗೋಮಾಳವನ್ನು ಕದೀತಿದ್ದಾರೆ. ಆ ಗೋಮಾಳದ ಜಮೀನಿಗೆ ಊರಿನವ್ರಿಗೆ ಪರಿಹಾರ ಬಂದಿದ್ಯಾ? ಗೋಮಾಳಕ್ಕಾಗ್ಲಿ, ಕೆರೆಗಾಗ್ಲಿ, ಒತ್ತುವರಿಗಾಗ್ಲಿ ಏನೆಲ್ಲ ಆಗಿದೆ? ನಿಮ್ಮ ಊರಿನ ಜನರ ಭೂಮಿ, ಅದು ಗೋಮಾಳದ ಭೂಮಿ. ಅದನ್ನ ಸರ್ಕಾರ ತಗೊಂಡ್ರು. ಕಾನೂನು ಏನ್ ಹೇಳ್ಬೇಕಾಗಿತ್ತು ಅಥವಾ ಏನ್ ಹೇಳ್ತಿದೆ ನನಗೆ ಗೊತ್ತಿಲ್ಲ. ಏನ್ ಹೇಳ್ತಿದೆ ಅಂತ ಕಾನೂನು ಏನ್ ಹೇಳ್ಬೇಕಾಗಿತ್ತು? ಅದನ್ನ ಆ ಗೋಮಾಳದ ಜಮೀನನ್ನ ತೆಗೆದುಕೊಂಡಂತಹ ಭೂಮಿಗೆ ಏನು ಅಕ್ಕಪಕ್ಕದವರಿಗೆ ಬೆಲೆ ಕಟ್ಟಿರ್ತಾರೋ ಅಷ್ಟೇ ಬೆಲೆ ಕಟ್ಟಿ ಅದು ಆ ಊರಿನ ಜನರ ಏಳಿಗೆಗೆ ಬಳಸಬೇಕು. ಬಳಸಿದಾರೇನಪ್ಪ? ಊರಿನ ಗೋಮಾಳದ ಜಮೀನು ಊರಿನವ್ರಿಗೆ ಹಂಚಿಕೆ ಆಗ್ತಾ ಇದೆಯಾ? ಸರ್ಕಾರ ಅದನ್ನ ವಶಪಡಿಸಿಕೊಂಡಾಗ ಅದಕ್ಕೆ ಎಷ್ಟು ದುಡ್ಡು ಕಟ್ಟಬೇಕಾಗಿತ್ತು ಅದನ್ನ ಜನರ ಅಭಿವೃದ್ಧಿಗೆ ಬಳಸ್ತಾ ಇದ್ದಾರಾ? ಬಳಸ್ತಾನೆ ಇಲ್ಲ. ಸಂಪೂರ್ಣವಾಗಿ ಇದು ಮನುಷ್ಯ ದ್ರೋಹಿ, ಮಾನವ ದ್ರೋಹಿ ಚಿಂತನೆಗಳು. ಇಲ್ಲಿ ಕೇವಲ ರೈತ ವಿರೋಧಿ ಅಷ್ಟೇ ಅಲ್ಲ, ಜನರ ಹಕ್ಕುಗಳನ್ನ ದಮನ ಮಾಡುವಂತಹ ಚಿಂತನೆಗಳು. ಹಾಗಾಗಿ ಇದು ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ನಾನು ಇವತ್ತು ಹಲವಾರು ವಿಚಾರಗಳನ್ನ ಮಾತಾಡದೆ ಏನೂ ಇರಬಹುದು. ಇವತ್ತು ನಮಗೆ ಒಬ್ರು ಶಾಸಕರಿದ್ದಾರೆ, ಒಬ್ರು MP ಇದ್ದಾರೆ. ನಾವೇ ಆರಿಸಿ ಕಳಿಸಿದ್ದು. ನಾವು ಅವ್ರನ್ನ ನಂಬಬೇಕು, ಆದ್ರೆ ನಂಬಬಾರದು. ಎರಡಿದೆ. ನಂಬಬೇಕು, ಯಾಕೆಂದ್ರೆ ನಾವು ಅವ್ರನ್ನ ಜಾತಿ ನೋಡ್ಕೊಂಡು, ಈ ಕೋಮು ನೋಡ್ಕೊಂಡು, ಅವ್ರು ಕೊಟ್ಟ ಹೆಂಡ ಕುಡಿಸ್ಕೊಂಡು ದುಡ್ಡು ತಗೊಂಡು ಓಟ್ ಹಾಕಿಲ್ಲ. ಯಾರೋ ಒಬ್ರು ಹಾಕಿರ್ಬೋದು.
ಮಿಕ್ಕವರೆಲ್ಲ ಅವರು ನಮ್ಗೆ ಒಳ್ಳೇದ್ ಮಾಡ್ತಾರೆ, ನಮ್ ಜೊತೆಗಿರ್ತಾರೆ, ನಮ್ಮ ಹಿತವನ್ನ ಕಾಪಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ನೀವು ಓಟ್ ಹಾಕಿದಿರ ಅಂತ ನಾನು ಭಾವಿಸ್ತೀನಿ. ಹಾಕಿದಿರೋ ಅಥವಾ ನೀವು ಹೆಂಡಕ್ಕೋ ಜಾತಿಗೋ ಕುಳುಕೋ ಓಟ್ ಹಾಕಿದಿರೋ? ಯಾಕಂದ್ರೆ ನಮ್ಮೂರ್ನ ಬಿ ಎನ್ ರೆಡ್ಡಿ ಅವರು 65 ಇಸ್ವಿನಲ್ಲಿ ಸೋತೋದಾಗ ಅವ್ರು ಗೆದ್ದವನ್ ಹೇಳಿದ್ನಂತೆ, ಆನೇಕಲ್ ತಾಲೂಕ್ನವರು ದುಡ್ಡು ಕೊಟ್ರೆ ಓಟ್ಗೆ ಅಂತ, ದುಡ್ಡು ಕೊಟ್ರೆ ನೋಡಿದೀವಿ, ದುಡ್ಡು ಕೊಟ್ರೆ ಇನ್ನೂ ಏನೇನೋ ಕೊಟ್ಬಿಡ್ತಾರೆ ಅಂತ. ಹಾಗಾಗಿ ಏನೇ ಇರಲಿ ನಮ್ಮ MLA MP ನಾವು ನಂಬಬೇಕು, ನಮ್ಮ ಪ್ರತಿನಿಧಿಗಳು. ಆದರೆ ಇವತ್ತಿನ ಪ್ರತಿಯೊಬ್ಬ ರಾಜ್ಯದ ಪ್ರತಿಯೊಬ್ಬ ನೋಡ್ಬೇಕು. ಏನ್ರಪ್ಪ ನಾನೇನಾದ್ರು ಸುಳ್ಳು ಹೇಳ್ತಾ ಇದೀನ, ತಪ್ಪ ಹೇಳ್ತಾ ಇದೀನ? ನೀವು ಹೇಳೋಣ. ನಿಮ್ಮ MLA ನಿಮ್ಗೆ ಇಷ್ಟ ಇರ್ಬೋದು, ನಿಮ್ಮ MLA, ನಿಮ್ಮ MP, ನಿಮ್ಮ MLC ನಿಮ್ಗೆ ಬೇಕಾದವರು. ನೀವು MLA, MP ಅಥವಾ ಜನಪ್ರತಿನಿಧಿಗಳ ಮಾತುಗಳನ್ನು ನಂಬ್ತೀರೋ, ಅವರು ತರುವ ಆದೇಶ ಪತ್ರವನ್ನ ನಂಬ್ತೀರೋ? ಆದೇಶ ಪತ್ರ ತರುವ ತನಕ ಯಾವುದೇ ಜನಪ್ರತಿನಿಧಿ ಹೇಳುವಂತ ಮಾತುಗಳು ರಾಜಕಾರಣ ನಿಮ್ಗೆ ಗೊತ್ತಿದೆ. ಇಲ್ಲ ನನಗೆ ಮಂತ್ರಿ ಪದವಿ ಆಸೆ ಇಲ್ಲ ಅಂದ್ರೆ ಅದ್ರ ಅರ್ಥ ಏನು? ಏನಮ್ಮ, ಅವನಿಗೆ ಆಸೆ ಇದೆ, ನಾನೇನು ಟಿಕೆಟ್ ತಗೋಬರಲ್ಲ ಅಂದ್ರೆ ಟಿಕೆಟ್ ತಗೊಳ್ಳೋದಕ್ಕೆ ಡೆಲ್ಲಿಗೆ ಹೋಗಿದ್ದಾನೆ ಅಂತ. ಹಾಗೇನೆ ನಾನು ರೈತರ ಪರ ಇದ್ದೀನಿ, ನಾನು ಇಲ್ಲಿ ಒಂದು ಏನು ಅಂಗುಲದಷ್ಟು ಭೂಮಿಯನ್ನು ಸ್ವಾಧೀನ ಆಗೋದಿಕ್ ಬಿಡೋದಿಲ್ಲ ಅಂದ್ರೆ ಊರ ಮೇಲೆ ಎಲ್ಲ ಕಣ್ಣು ಹಾಕಿದ್ದಾನೆ ಕದೀಮ ಅಂತ. ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಆಯ್ತು ಹೋರಾಟ, ನಾವು ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ನಾವು ಬರೀ ಮನವಿ ಪತ್ರ ಕೊಡುವಂತ ಹೋರಾಟಕ್ಕೆ ಬರೋದಿಲ್ಲ. ನಂದಂತೂ ನನ್ನ ಜಮೀನು ಹೋಗಿಲ್ಲ, ನಾವು ಚೆನ್ನಾಗಿದ್ದೀವಿ. ಆದ್ರೆ ಆನೇಕಲ್ ತಾಲೂಕಿನ ಜನ ಇಷ್ಟು ಜಮೀನು ಕಳ್ಕೊಳ್ತಿರೋದನ್ನ ನೋಡಿ ನಮಗೆ ಬೇಸರ ಆಗುತ್ತೆ. ಇದು ಈ ತರಹದ ಅಭಿವೃದ್ಧಿ ಆಗಬೇಕಾಗಿಲ್ಲ. ಆ ನಿಟ್ಟಿನಲ್ಲಿ ಹೋಗಿ ಹಿಡ್ಕೊಳ್ಳದೆ ಏನಮ್ಮ ಬಾಯಿ ತೆಗೆಯುತ್ತಾ? ನೀವು ಈ ತರಹದ ಉಗ್ರವಾದ ಹೋರಾಟ, ಅಹಿಂಸಾತ್ಮಕವಾದ ಹೋರಾಟ, ಉಗ್ರ ಅಂದ್ರೆ ಕಾನೂನು ಭಂಗ ಚಳವಳಿ, ಅಸಹಕಾರ ಚಳವಳಿ ಮಾಡಿದ್ರೆ ಮಾತ್ರ ನಿಮ್ಮ ಭೂಮಿ ಉಳಿಯುತ್ತೆ. ಅದರಿಂದ ಮೇಲೆ ನಿಮಗ್ ಬಿಟ್ಟಿದ್ದು. ಮನೆಯದಾಗಿ ಹಲವಾರು ಜನ ಮಾತಾಡೋರಿದ್ದಾರೆ, ಆದ್ರೆ ನೀವು ಯಾರು ಅಲ್ಲ, ಜಮೀನು ಅದು ಆಗಿದೆ ಅಂದ್ಮೇಲೆ ತೆಗಿಲೇಬೇಕು. ಅಲ್ಲಿ ತನಕ ನೀವು ಯಾರು ಹೆಣ್ಮಕ್ಳು ಇವತ್ತು ಬಂದಿದ್ದೀರಾ, ಇಲ್ಲೊಂದಷ್ಟು ಜನ ಹೆಣ್ಮಕ್ಳು ಸಾಕಾಗೋದಿಲ್ಲ. ಯಾವ್ದಾವ್ದೋ ಪಕ್ಷದವ್ರದ್ದು ಚುನಾವಣೆ ರಾಜಕಾರಣ ಅಂದ್ರೆ ಏನು, 100,000 ಸಾವಿರ ಜನ ಹೆಣ್ಮಕ್ಳು ಬರ್ತಾರೆ, ಬರಲ್ವೇನಪ್ಪ? ಅದೆಲ್ಲಲ್ಲಿಂದ ಬರ್ತಾರೆ. ಇವತ್ತು ನಿಮ್ಮ ಬದುಕು ಬೀದಿಗೆ ಬರೋ ದಿಕ್ಕಲ್ಲಿದೆ. ಯಾಕೆ ಹೆಣ್ಮಕ್ಳು ಕಡಿಮೆ ಬಂದಿದ್ದೀರಾ? ಗಂಡು ಮಕ್ಕಳಲ್ಲಿ ಹಲವಾರು ಜನರಲ್ಲಿ ಹಲವಾರು ತರಹದ ಅವ್ರ ಯೋಚನೆಗಳಿರುತ್ತೆ. ಇವತ್ತು ಗಂಡು ಮಕ್ಕಳನ್ನ ನೀವು ಏನು ಆಯೋಜಕರು, ನಾನು ಆವತ್ತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ, ಹೆಂಗಸರನ್ನ, ಮಹಿಳೆಯರನ್ನ, ಹೆಚ್ಚು ಜನರನ್ನ ನೀವು ಹೋರಾಟಕ್ಕೆ ಕರ್ಕೊಂಡು ಬರ್ಲಿಲ್ಲ ಅಂದ್ರೆ ಪೊಲೀಸರು, ಸರ್ಕಾರ ಪೊಲೀಸರನ್ನ ಬಳಕೆ ಮಾಡಿಕೊಂಡು ನಿಮ್ಮ ಹೋರಾಟವನ್ನ ಹತ್ತಿಕ್ಕುತ್ತೆ. ಇವತ್ತು ಹೆಣ್ಣು ಮಕ್ಕಳ ನೇತೃತ್ವದಲ್ಲಿ ನೀವು ನಿಮ್ಮ ಜಮೀನುಗಳನ್ನ ಕಾಪಾಡೋದಕ್ಕೆ ಹೋರಾಟ ಮಾಡಿ ಅಂತ ಕೇಳ್ಕೊಳ್ತಾ, ಜೈ ಜವಾನ್ ಜೈ ಕಿಸಾನ್, ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಹಕ್ಕು. ಆನೇಕಲ್ ತಾಲೂಕಿನಲ್ಲಿ ಸರ್ಕಾರ ನಡೆಸುತ್ತಿರುವ ಭೂ ಸ್ವಾಧೀನ ನಿಲ್ಲಲೇಬೇಕು. KIDB, KSP ಅವರು ಅಕ್ರಮವಾಗಿ ನಡೆಸುತ್ತಿರುವಂತಹ, ಕಾನೂನು ಬಾಹಿರವಾಗಿ ಮಾಡುತ್ತಿರುವಂತಹ ಭೂ ಸ್ವಾಧೀನ. ನಮ್ಮ KRS ಪಕ್ಷದ ಮುಖಂಡರಾದಂತಹ ರವಿಕಿಶನ್ ಅವರಿಗೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಈ ಭಾಗದ ನಮ್ಮ ಮುಖಂಡರು ಮುಖಂಡರಾದ ಹಿರಿಯರಾದಂತಹ ನನ್ನೆಲ್ಲ ಬಲೋ ಭಾರತ್ ಮಾತಾ ಕಿ ಜೈ ಜವಾನ್ ಜೈ ಕಿಸಾನ್, ಜೈ ಕಿಸಾನ್ ಜೈ ಜವಾನ್, ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಈ ಹೋರಾಟಕ್ಕೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿ